ಸೋದಿ ಅವರೇ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ ಸರ್, ಬಹಳ ನಿರೀಕ್ಷೆ ಇಟ್ಕೊಂಡ್ ಕೂತಿದ್ರಿ, ಮಂತ್ರಿ ಸ್ಥಾನ ಸಿಗುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ. ಕೊನೆಗೂ ಮಂತ್ರಿ ಸ್ಥಾನ ಸಿಕ್ಕಿದೆ. ಏನ್ ಫಸ್ಟ್ ರಿಯಾಕ್ಷನ್ ಸರ್ ತಮ್ದು? ನೋಡಿ, ಮುಖ್ಯಮಂತ್ರಿಗಳು ನನ್ನ ಕ್ಯಾಬಿನೆಟ್ ದಲ್ಲಿ ನೀವು ಇರಬೇಕು ಅಂತಕ್ಕಂತ ಒಂದು ಸಂಕಲ್ಪನ ಇಟ್ಕೊಂಡು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಓಕೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರುವ ನಿಟ್ಟಿನಲ್ಲಿ ಮತ್ತು ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುವ ನಿಟ್ಟಿನಲ್ಲಿ ಸಂಘಟನೆ ಮುಖಾಂತರ ಪಕ್ಷವನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರುವಂತ ಕೆಲಸವನ್ನ ನಾವು ಮಾಡ್ತೀವಿ. ಹೇಗ್ ವಿಷಯ ತಲುಪಿಸ ಸ್ವತಃ ತಾವೇ ಖುದ್ದಾಗಿ ಮುಖ್ಯಮಂತ್ರಿಗಳು ತಮ್ಮ ಕರೆ ಮಾಡಿದ್ರ? ಹಾ, ಮುಖ್ಯಮಂತ್ರಿಗಳೇ ಫೋನ್ ಮಾಡಿ ಹೇಳಿದ್ರು 4 ಗಂಟೆಗೆ ರಾಜಭವನ್ ಬರ್ತಾರೆ. ತಮ್ಮ ತಾಳ್ಮೆನೂ ಕೂಡ ತುಂಬಾ ಮೆಚ್ಚಬೇಕು ಸರ್. ಹಿಂದೆ ಬಿಜೆಪಿಯಲ್ಲಿ ಇದ್ದಾಗ ಸೋತರು ಉಪಮುಖ್ಯಮಂತ್ರಿ ಮಾಡಿದ್ರು, ಆದ್ರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಿಗುತ್ತೆ ಎನ್ನುವಂತ ಆಸೆ ಇತ್ತು, ಸಿಗ್ಲಿಲ್ಲ. ಇಲ್ಲಿವರೆಗೂ ಕಾಕೊಂಡ್ ಬಂದ್ರಿ. ಹೇಗೆ ಕ್ಷೇತ್ರ ಜನ ಎಲ್ಲ ಹೇಗೆ ನೋಡ್ತಿದ್ದಾರೆ ಇದನ್ನೆಲ್ಲ ಅಂತ? ನೋಡಿ, ಮನುಷ್ಯನಿಗೆ ಯಾವಾಗಲೂ ರಾಜಕಾರಣದಲ್ಲಿ ತಾಳ್ಮೆ ಬಹಳ ಮುಖ್ಯ. ಎಕ್ಸಾಕ್ಟ್ಲಿ, ತಾಳ್ಮೆ ಇರ್ಬೇಕಾಗತ್ತೆ. ತಾಳ್ಮೆ ಇರೋದ್ರಿಂದನೇ ನಾವು ರಾಜಕಾರಣದಲ್ಲಿ ಬಹಳ ದಿವಸ ಬದುಕಲಿಕ್ಕೆ ಮತ್ತು ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಮಾಣ ವಚನ ಸರ್ ಇವತ್ತು ಸಂಜೆನಾ? ಹಾ, ಸಾಯಂಕಾಲ 4 ಗಂಟೆಗೆ. ಓಕೆ 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 ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಶ್ವವಾಣಿಗೆ ಮಾತಾಡಿದ್ದಕ್ಕೆ.